ಇದ್ದಾರೆ. ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ. ನಮ್ಮ ಜೀವನದ ಅಲೆಗಳಿಗೆ ಸಿಕ್ಕು ನನ್ನ ಬಾಳು ಚಿತ್ರ ವಿಚಿತ್ರವಾಗುತ್ತಿತ್ತು. ಮತ್ತೆ ಅದನ್ನು ದಡಕ್ಕೆ ಸೇರಿಸಿದವನ ತಂದೆ. ಈ ನಮ್ಮ ಬಾಳು ಬಂಗಾರವಾಗುವಂತೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಹಲೋ ಹಲೋ ಭಾರತಿ, ನಾನು ರವಿ. ಈಗ ತಾನೇ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಟ್ರೈನ್ ತುಂಬ ಲೇಟಾಗಿ ಬಂತು. ರೈಲ್ವೆ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀನಿ. ಇನ್ನೂ ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ. ನೀನು ನನ್ನ ದಾರಿ ತುಂಬ ಕಾಯ್ತಿರ್ಬೇಕಲ್ಲ. ಅರ್ಜೆಂಟಾಗಿ ಬರ್ತೀನಿ, ಫೋನ ಹಿಡ್ತೀನಿ. ಬೇಗ ಬಂದ್ಬಿಡಿ. ಓಕೆ. ರವಿ ಫೋನ್ನಲ್ಲೇ ಮುದ್ದಾಡ್ತಾ ಇದ್ದಾರೆ. ಮನೆಗೆ ಬಂದ ಮೇಲೆ ಇನ್ನೆಷ್ಟು ಸಂತೋಷ ಪಡ್ತಾರೋ ಏನೋ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರವಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಾಗ ಆದಷ್ಟು ಬೇಗ ಸಂತೋಷದಿಂದ ನಾನು ಅವ್ರನ್ನ ಬರಮಾಡ್ಕೊಳ್ಬೇಕು. ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಬೇಕು. ಕಾಲಿನ ಬೆಲ್ಲಾಗ್ತಾ ಇದೆ. ರವಿ ಬಂದ್ರು ಅಂತ ಕಾಣುತ್ತೆ. ಆದಷ್ಟು ಬೇಗ ಸಂತೋಷದಿಂದ ನಾನು ಅವ್ರನ್ನ ಸ್ವಾಗತ ಮಾಡಬೇಕು. ಚೆನ್ನಾಗಿದ್ಯಾ ಭಾರತಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ನೀನು ಚೆನ್ನಾಗಿದ್ಯಾ ಭಾರತಿ? ನೀನು ಚೆನ್ನಾಗಿದ್ಯಾ ಅಂತ ನನಗೆ ಗೊತ್ತು ಭಾರತಿ. ಯುದ್ಧದಲ್ಲಿ ನಾನು ಸತ್ಯ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ಟರು ಭಾರತಿ. ಸುಳ್ಳು ಸುದ್ದಿ ಭಾರತಿ, ಯುದ್ಧ ಮಾಡುವಾಗ ನಮ್ಮ ಪಡೆ ಮೇಲೆ ವೈರಿಗಳು ಬಾಂಬ್ ಎಸೆದಿದ್ದರು. ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರವಾಗಿ ಏಟು ಬಿದ್ದಿತ್ತು. ನಾನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜೂನು ಇದ್ದಾನೆ ಎಂದು ತೀರ್ಮಾನವಾಯಿತು. ಮುಂದೆ ಯಾರೋ ಪುಣ್ಯವಂತರು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಎಂದು ಕೇಳಿದರು. ಹೇಳುವಂತ ಪ್ರಜ್ಞೆ ನನ್ನಲ್ಲಿರಲಿಲ್ಲವಂತೆ. ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ. ಭಾರತಿ, ನಾನು ಇಷ್ಟೊಂದು ಮಾತನಾಡ್ತಾ ಇದ್ದೀನಿ, ನೀನು ಮೌನವಾಗಿದ್ದೀಯಲ್ಲ ಯಾಕೆ ಭಾರತಿ? ನನ್ನ ಮೇಲೆ ಏನಾದರೂ ತಪ್ಪು ತಿಳಿದುಕೊಂಡಿದೀಯಾ? ನನ್ನ ಗಂಡ 3 ವರ್ಷಗಳಾದರೂ ಬರಲಿಲ್ಲ. ಅಲ್ಲೇ ಯಾವುದಾದರೂ ಹೆಣ್ಣು ನೋಡಿ ಮದುವೆ ಆಗಿದ್ದಾನೆ ಎಂದು ನೀನು ತಿಳಿದುಕೊಂಡಿದೀಯಾ? ಅಂತ ಕೆಲಸ ಮಾಡಲಿಲ್ಲ ಭಾರತಿ, ಮಾಡಲಿಲ್ಲ. ಯಾಕಂದರೆ ನೀನು ಅಂತ ಕೆಲಸ ಮಾಡಿಲ್ಲ ಅಂದ ಮೇಲೆ ನಾನೇಕೆ ಮಾಡಲಿ ಭಾರತಿ?
ನಾನೇಕೆ ಮಾಡಲಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು. ಗಂಡನಿದ್ದ ಮೇಲೆ ಹೆಂಡತಿ ಇನ್ನೊಂದು ಮದುವೆ ಆಗಬಾರದು. ಅಂತ ಹೊಲಸು ಕೆಲಸ ಮಾಡುವವರು ಅವರು ಜಾರಣಿಯ ಮಕ್ಕಳು ಭಾರತಿ, ಜಾರಣಿಯ ಮಕ್ಕಳು. ಭಾರತಿ, ಮಾತಾಡು ಭಾರತಿ, ಮಾತಾಡು. ಯಾಕೆ ಕೋಪವೇ? ನಾನೇನಂತ ಮಾತಾಡ್ಲಿ ಮಂಜು? ನಾನೇನು ಅಂತ ಮಾತಾಡ್ಲಿ? ಯಾಕೆ ಭಾರತಿ, ನನ್ನ ಮೇಲೆ ಕೋಪವೇ? ಮಂಜು, ದಯವಿಟ್ಟು ನನ್ನ ಮುಟ್ಟಬೇಡಿ ಮಂಜು, ನನ್ನ ಮುಟ್ಟಬೇಡಿ. ಯಾಕೆ ಭಾರತಿ, ನಾನು ನಿನ್ನ ಮುಟ್ಟಬಾರದಾ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು. ನಿನ್ನ ಮುಟ್ಟುವ ಹಕ್ಕು ನನಗಿಲ್ಲವೇ? ನಾನು ನಿನ್ನ ಗಂಡನಲ್ಲವೇ ಭಾರತಿ, ಗಂಡನಲ್ಲವೇ? ಮಂಜು, ನನ್ನ ಗಂಡ ನೀವು ಹೌದು. ಆದ್ರೆ ನಿಮ್ಮ ಹೆಂಡತಿ ನಾನಲ್ಲ. ಭಾರತಿ, ಭಾರತಿ, ಅಂದರೆ ನಿನ್ನ ಮಾತಿನ ಅರ್ಥ? ಮಂಜು, ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅಂತ ವಿಷಯ ಗೊತ್ತಾಯ್ತು. ಊರು ಜನ ಏನೇನೋ ಎಲ್ಲ ಮಾತಾಡಿದ್ರು. ಆದ್ರೆ ನಾನು ಕೂಡ ನಿಮಗೊಂದು ಮಾತು ಕೊಟ್ಟಿದ್ದು ಸತ್ಯ. ಆದ್ರೆ ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಭಾರತಿ, ಈಗ ಆಗಿದ್ದಾದರೂ ಏನಾಗಿದೆ? ನಾನು ಮರಳಿ ಬಂದಿರುವೆನಲ್ಲ, ಏಕೆ ಹೇಳ್ತಿರುವೆ ನೀನು? ಮಂಜು, ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅಂತ ಗೊತ್ತಾದ ಮೇಲೆ ನಾನು ವಿಧವೆಯಾದೆ. ಸ್ವಲ್ಪ ದಿನಗಳ ಹಿಂದೆ ನೀನು ಸ್ವಲ್ಪ ದಿನಗಳ ಹಿಂದೆ ಹೇಳು ಭಾರತಿ. ನಾನು ಮತ್ತೊಂದು ಮದುವೆ ಭಾರತಿ, ಭಾರತಿ, ಯಾಕೆ ಭಾರತಿ? ನೀನು ಮತ್ತೊಂದು ಮದುವೆಯಾದ್ಯಾ? ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ ತುಟಿಗೆ ತುಟಿಯನ್ನಿಟ್ಟು ಕಣ್ಣಲ್ಲಿ ಕಣ್ಣನಿಟ್ಟು ಪ್ರೀತಿ ಮಾಡಿ ನೀನೇ ನನ್ನನ್ನೆಂದು ಹೇಳಿದ ಪ್ರಿಯತಮನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮದುವೆ. ಹೂವಾಗಿ ಅರಿದ ಮೇಲೆ ಮಕರಂದ ಹೀರುವ ತುಂಬಿ ನೀನೆಂದು
ಹೃದಯದಲ್ಲಿ ನಿನ್ನ ಭಾವಚಿತ್ರ ಇಟ್ಟುಕೊಂಡು ಪೂಜಿಸಿದ ಪ್ರಿಯತಮನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ. ಭಾರತಿ, ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ರಣರಂಗಕ್ಕೆ ಯುದ್ಧ ಮಾಡಲು ಗಂಡನನ್ನು ಕಳಿಸಿ ಮರಳಿ ಬಂದ ನಿನ್ನ ಗಂಡನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ. ಸರಿಯ, ಸಂತೋಷ ಭಾರತಿ, ತುಂಬಾ ಸಂತೋಷ. ಭಾರತಿ, ಜನರು ಅವತ್ತು ಏನು ಹೇಳಿದ್ದರು ಭಾರತಿ, ಏನು ಹೇಳಿದ್ದರು? ಮಂಜು ಸತ್ತು ಹೋದನಂತ ಹೇಳಿದ್ದರು. ಆದರೆ ನಾನು ಆವತ್ತು ಸಾಯಲಿಲ್ಲ ಭಾರತಿ, ಆವತ್ತು ಸಾಯಲಿಲ್ಲ. ಈಗ ಇವತ್ತು ನಿನ್ನ ಮಾತು ಕೇಳಿ ಸತ್ತು ಹೋದೆ ಭಾರತಿ. ನಾನು ಬದುಕಿದ್ದು ಸತ್ತ ಭಾರತಿ. ನಾನೇನ್ ಮಾಡ್ಲಿ ಬಂದೆ? ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅನ್ನೋ ವಿಷಯ ತಿಳಿದ ಮೇಲೆ ನಾನು ಮದುವೆ ಆದೆ ಮಂಜು. ಭಾರತಿ, ತಪ್ಪು ನಿನ್ನದಲ್ಲ ಭಾರತಿ, ನಿನ್ನದಲ್ಲ. ನನ್ನವರು ಸೋದರ ಮಾವನ್ನ ಮಗಳಂತ ತಿಳಿದು ನಿನ್ನ ಕೊರಳಿಗೆ ತಾಳಿ ಕಟ್ಟಿರಲಿಲ್ಲ. ಅದು ನನ್ನ ತಪ್ಪು ಭಾರತಿ, ನನ್ನ ತಪ್ಪು. ಏಕೆ ನೋಡ ಹೋಗಿದ್ದೀವಿ? ಮಾತಾಡಿ ನನ್ನ ಮೇಲೆ ನಿಮಗೆ ಸಿಟ್ಟಿದ್ರೆ ನನ್ನ ಕತ್ತು ಹಿಚಿಕಿ ಈ ರೀತಿ ಚಿತ್ರ ಹಿಂಸೆ ಕೊಡಬೇಡಿ. ನಿನ್ನ ಕತ್ತು ಹಿಚಿಗೆ ಕೊಲ್ಲಿ ನಾನು ಯಾವ ಪಾಪಕ್ಕೆ ಗುರಿ ಆಗಲಿ ಭಾರತಿ? ಇನ್ನು ನೀನು ಸಂಸಾರ ಮಾಡಬೇಕಾದವಳು, ವಿದ್ಯಾವಂತರಾದ ನೀನು ಈ ಸಮಾಜ ಸುಧಾರಣೆ ಮಾಡಬೇಕಾದವಳು. ನಿನ್ನ ಕತ್ತು ಹೆಚ್ಚಿಕೊಂಡರೆ ನನಗೆ ಪುಣ್ಯ ಸಿಗಲಾರದು ಭಾರತಿ, ಸಿಗಲಾರದು. ಸಂಸಾರ ಮಾಡಲಾರದ ಸನ್ಯಾಸಿ ನಾನು. ಹೆಂಡತಿ ಪ್ರೀತಿ ಅರಿಯದ ಒಬ್ಬ ದೇಶ ಭ್ರಷ್ಟ ನಾನು. ಬೇಕಾದರೆ 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 ನೀನೇ ನನ್ನ ಕೊಲೆ ಮಾಡುವ. ನಿನಗೆ ಸ್ವರ್ಗವಾದರೂ ಸಿಗುತ್ತದೆ. ಯಾಕಂದರೆ ಇಬ್ಬರು ಗಂಡಂದಿರ ಪ್ರೀತಿ ಗೆದ್ದು ಹೆಂಡತಿ ನೀನು. ನೋಡಿ, ನಾನು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ
ನಿಮಗೆ ಅವಮಾನ ಆಗಬೇಕು ಅಂತ ನಾನು ಮದುವೆ ಮಾಡ್ಕೊಂಡಿಲ್ಲ. ನನ್ನ ಹಣೆಯಲ್ಲಿ ಏನು ಹಣೆ ಬರಹ ಬರದಿತ್ತು ಆ ರೀತಿಯಾಗಿದೆ. ನನ್ನ ತಪ್ಪಿಗೆ ನೀನು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಮಂಜು. ನಾನು ಯಾವ ಶಿಕ್ಷೆ ಕೊಡಲಿ? ನಂದೊಂದು ಮಾತು ನಡೆಸಿಕೊಟ್ಟರೆ ಸಾಕು. ಒಂದ್ಯಾಕೆ ನಿಮ್ಮ 100 ಮಾತುಗಳನ್ನ ಬೇಕಾದ್ರೂ ನಡೆಸ್ಕೊಡ್ತೀನಿ. ಹೇಳಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಛೇ ಛೇ ಛೇ, ನಿನ್ನ ಪ್ರಾಣ ಕೇಳುವಂತ ಕಟುಕ ನಾನಲ್ಲ ಭಾರತಿ, ನಾನಲ್ಲ. ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡಿ ಅಂತ ನನಗೆ ವಚನ ಕೊಡು ಭಾರತಿ, ವಚನ ಕೊಡು. ನನ್ನ ಹೆತ್ತ ತಂದೆ ತಾಯಿಗಳ ಆಣೆ ಮಾಡಿ ನಿಮಗೆ ವಚನ ಕೊಡ್ತೀನಿ, ಅದೇನ್ ಕೇಳಿ. ಹಾಗಾದರೆ ಇವತ್ತಿನಿಂದ ನಾನು ನಿನಗೆ ನಾನೊಬ್ಬ ನಿನ್ನ ಮಗನೆಂದು ತಿಳಿದುಕೋ ಭಾರತಿ. ನೀವೇನ್ ಮಾತಾಡ್ತಾ ಇದ್ದೀರಾ ಮಂಜು? ನಾನ್ ನಿಮಗೆ ತಾಯಿ ಆಗ್ಬೇಕಾ? ಅನಿವಾರ್ಯ ಭಾರತಿ, ಅನಿವಾರ್ಯ. ಏನು ಮಾಡೋದು? ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯವಂತೂ ನಾನು ಪಡೆಯಲಿಲ್ಲ. ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ಕೇಳ್ತೀನಿ ತಾಯಿ. ದಯವಿಟ್ಟು ನನ್ನ ಮಾತು ನಡೆಸಿಕೊಡು ತಾಯಿ, ನನ್ನ ಮಾತು ನಡೆಸಿಕೊಡು. ನೀವೇನ್ ಹೇಳ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಅಲ್ಲೋ ಭಾರತಿ, ಭಾರತಿ ಯಾರವರು? ರೀ ಮಿಸ್ಟರ್, ಯಾರು ನೀವು? ನನ್ನ ಭಾರತಿಗೆ ಏನಾಗಬೇಕು ನೀವು? ನಾನು ಇವರಿಗೆ ಏನಾಗಬೇಕಂತ ಅವರ ಬಾಯಿಂದನೇ ಕೇಳಿ. ಭಾರತಿ ಯಾರಿವರು? ಅವರು ನಾನೇ ಹೇಳ್ತೀನಿ ನೋಡರಿ. ನಾನು ಇವರಿಗೆ ಮಗನಾಗಬೇಕ್ರಿ, ಮಗನಾಗಬೇಕು. ಮಗನಾಗಬೇಕೆ? ಹೌದ್ರಪ್ಪ, ಹೌದು. ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲರಿ. ಹೆತ್ತ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ಪಡೆದುಕೊಂಡು ಬಂದ ತಾಯಿಯವಳು, ಪಡೆದುಕೊಂಡು ಬಂದ ತಾಯಿ. ನಮ್ಮ ತಾಯಿನ ಮಾತನಾಡಿಸಿ ಹೋಗಬೇಕಂತ ಬಂದಿದ್ದೆ. ನಮ್ಮವ್ವನ ಗಂಡ ನಮ್ಮಪ್ಪ ಹ್ಯಾಂಗೆ ಇರಬೇಕು ಅನ್ನುವಷ್ಟರಲ್ಲಿ ದೇವರು ಬಂದಂಗ ಬಂದ್ಬಿಟ್ರಪ್ಪ, ದೇವರು ಬಂದಂಗ ಬಂದ್ಬಿಟ್ರಿ. ಅಪ್ಪ, ನಮ್ಮ ತಾಯಿನ, ಈ ನನ್ನ ತಾಯಿನ ಯಾವುದು ತೊಂದರೆ ಬಾರದಂತೆ ನೋಡಿಕೊಂಡು ಹೋಗ್ರಿ ಅಂತ ನಿಮ್ಮ ಪಾದ ಮುಟ್ಟಿಗೆ ಅಂತ ನಿನ್ನ ತಾಯಿಗೆ ಯಾವುದೇ ತೊಂದರೆ ಆಗದಂತೆ
ನೋಡಿಕೊಂಡು ಹೋಗೋ ಜವಾಬ್ದಾರಿ ನನಗಿರ್ಲಿ. ಭಾರತಿ, ಇಂಥವನನ್ನು ನಿನ್ನ ಮಗ ಅಂತ ಹೇಳ್ಕೋಲಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ನಿಮ್ಮ ಮಾತು ನಿಜ ರೀ. ನನ್ನಂಥ ಪುಣ್ಯವಂತೆ ಈ ಜಗತ್ತಲ್ಲೇ ಯಾರೂ ಇಲ್ರಿ. ನನ್ನಷ್ಟು ಪುಣ್ಯವನ್ನ ಈ ಜಗತ್ತಲ್ಲಿ ಯಾರೂ ಮಾಡಿಲ್ರಿ, ಯಾರೂ ಮಾಡಿಲ್ಲ. ಭಾರತಿ, ಮಗ ಮನೆಯವರಿಗೆ ಬಂದಿದ್ದಾನೆ, ಒಳಗಡೆ ಕರೆದುಕೊಂಡು ಹೋಗಿ ಊಟ ನಾವು ಮಾಡಿಸು. ಬ್ಯಾಡ್ರಪ್ಪ, ಬ್ಯಾಡ್ರಿ. ಈಗಾಗಲೇ ಹೊಟ್ಟಾಗಿ ಕರಗಲಾರದಂತ ಊಟ ಮಾಡೀನ್ರಿ, ಕರಗಲಾರದಂತ. ನಾನು ನನ್ನ ಮನೆಗೆ ಮುಟ್ಟಿದರೆ ಸಾಕು. ನೀವು ಇಬ್ಬರು ಸಂತೋಷವಾಗಿ ಇರ್ಬೇಕಂತ ಆ ದೇವರಿಗೆ ಬೇಡಿಕೊಳ್ಳುತ್ತೀರಪ್ಪ, ಬೇಡಿಕೊಳ್ಳುತ್ತೇನೆ. ಇಬ್ಬರು ಸಂತೋಷವಾಗಿ ಸಂಸಾರ ಮಾಡ್ರಪ್ಪ, ಸಂತೋಷವಾಗಿ ಸಂಸಾರ. ನನ್ನ ತಾಯಿನಷ್ಟು ಚೆನ್ನಾಗಿ ನೋಡ್ಕೊಡ್ರಪ್ಪ, ಚೆನ್ನಾಗಿ ನೋಡ್ಕೊಡ್ರಿ. ಇಬ್ಬರು ಸಂತೋಷವಾಗಿ ಸಂಸಾರ ಮಾಡಿ ನಾನು ಬರುತ್ತೇನೆ. ಭಾರತಿ, ಬೇಗ ಬರಬೇಕಾದವನು ತುಂಬಾ ತಡ ಮಾಡಿ ಬಂದೆ, ನಾನು ಕ್ಷಮಿಸ್ಬಿಡು ಭಾರತಿ. ಇಷ್ಟಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ? ಸುಸ್ತಾಗಿ ಬಂದಿದ್ದೀರಾ, ಬನ್ನಿ ಮುಖ ತೊಳ್ಕೊಳ್ಳಿ, ಊಟ ಮಾಡುವರಂತೆ. ಅದೆಲ್ಲ ಆಮೇಲೆ. ಹಾಗಾದ್ರೆ ಈಗೇನ್ ಬೇಕಾಗಿದೆಯೋ ದರಗಳಿಗೆ? ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ, ನಿನ್ನ ಕಂಠದಿಂದ ಅವನು ಮಧುರವಾಣಿ ಸಾಗಿ ಬರಲಿ. ತುಂಬಾ ತುಂಟ ನೀವು. ಭಾರತಿ, ಮುಖ ತೋಳು ಬೇಗ ಬರುತ್ತೇನೆ. ಆಯ್ತು, ಬೇಗ ಫ್ರೆಶ್ ಆಗ್ತದೆ. ಮಲ್ಲಿಕಾರ್ಜುನ, ನನ್ನನ್ನು ಎಂಥ ಪ್ರಸಂಗದಲ್ಲಿ ನೂಕಿದೆಯಪ್ಪ. ಒಂದು ವೇಳೆ ಮಂಜು ಬದುಕಿ ಬಂದಿರುವ ವಿಷಯ ನನ್ನ ಗಂಡ ರವಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅವರು ಬದುಕಿರೋದಕ್ಕೆ ಸಾಧ್ಯವಿದೆಯಾ? ನನ್ನನ್ನ ಮೊದಲಿನ ಹಾಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿದೆಯಾ? ನನಗೆ
ಯಾಕೆ ತಂದೆ ಇಂಥ ಶಿಕ್ಷೆ? ಆದ್ರೆ ಏನೇ ಆದ್ರೂ ಕೂಡ ಇವತ್ತು ಹಾಲು ಒಬ್ಬರಿಂದ ಆದ್ರೂ ಹೆಪ್ಪಾಗಲೇಬೇಕು. ರವಿ, ಏನು ಮುಖ ತೊಳೆಯಕ್ಕೆ ಹೋದ್ರೆ ಗಂಟೆಗಟ್ಟಲೆ ಒಳಗೆ ಹೋಗ್ಬಿಟ್ರೆ? ಇವತ್ತು ನಮ್ಮ ಪ್ರಥಮ ರಾತ್ರಿ, ನಾವಿಬ್ರು ಮಿಲನವಾಗುವ ಮೊದಲನೇ ದಿನ. ಇದನ್ನು ನಾನೇ ಹೇಳ್ಬೇಕೇನ್ರಿ ನಿಮಗೆ? ಓಹೋ, ಬಂದೆ. ಯಾಕೆ ಬರ್ತಿ? ಕೂಡಿದ್ದೆಲ್ಲ ಸ್ವಲ್ಪ ರೆಸ್ಟ್ ತೆಗೆದುಕೋಬೇಕಂತ ಮಲಗಿದ್ದೆ. ರೆಸ್ಟ್ ತಗೊಳಕ್ಕ? ಅದನ್ನೇ ಹೇಳಿದ್ಮೇಲೆ ನಾನು ಏನು ಎಲ್ಲ ನಾನೇ ಹೇಳ್ಬೇಕಾ ಅಂತ. ನೋಡು ಭಾರತಿ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತು ಬಿಟ್ಟೆ. ನಾನು ಮೈಸೂರಿನಿಂದ ಬರೋ ಮುಂಚೆ ಜ್ವರ ಬರೋ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹತ್ರ ಹೋಗಿದ್ರ? ಏನ್ ಹೇಳಿದ್ರು ಡಾಕ್ಟ್ರು? ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ನನ್ನ ಸ್ನೇಹಿತನ ಮುಂದೆ ಹೇಳ್ತಿದ್ರು. ನಾನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ. ಅದೇ ರೀ, ಏನ್ ಹೇಳ್ತಾ ಇದ್ರು ಡಾಕ್ಟ್ರು? ಭಾರತಿ 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 ಭಾರತಿ, ಕ್ಯಾನ್ಸರ್ ಇದೆ ಅಂತ. ಕೆಲವು ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರ ಇರ್ಬೇಕಂತ ಹೇಳ್ತಾರೆ. ನನ್ನ ರೋಗ ವಾಸಿಯಾಗೋರಿಗೂ ನೀನು ನನ್ನನ್ನು ಸಹಕರಿಸಬೇಕು. ಭಾರತಿ, ಪ್ಲೀಸ್, ಐ ಆಮ್ ವೆರಿ ಸಾರಿ ಭಾರತಿ, ಐ ಆಮ್ ವೆರಿ ಸಾರಿ. ಸ್ವಲ್ಪ ನಾನು ರೇಸ್ ತೆಗೆದುಕೊಳ್ತೀನಿ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ಮೆಚ್ಚಿದೆ ಬ್ರಹ್ಮ, ನೀ ಬರೆದ ನನ್ನ ಜೀವನದ ಕೃತಿಗೆ ಮೆಚ್ಚಿದೆ. ನನ್ನ ಗಂಡನ ಹೃದಯದಲ್ಲಿ ಪ್ರೀತಿಯನ್ನಿಡಬೇಕೆಂದು ನಾನು ಆಸೆ ಪಟ್ಟೆ. ಆದ್ರೆ ನನ್ನ ಗಂಡನ ಹೃದಯ, ನನ್ನ ಮೊದಲ ಗಂಡನ ಹೃದಯ ಬಂಗಾರದ ಮುದ್ದೆ. ಆದ್ರೆ ಅದರ ಬೆಲೆ ಅಮೂಲ್ಯವಾದದ್ದು. ಆದ್ರೆ ಅದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಇನ್ನು ಎರಡನೇ ಗಂಡನ ಹೃದಯ ತೂತು ಬಿದ್ದ ಮಡಿಕೆ. ಅದರಲ್ಲಿ ನನ್ನ ಪ್ರೀತಿಯ ಹಾಲು ಉಳಿಯೋದಕ್ಕೆ ಸಾಧ್ಯವಿದೆಯೇ? ಸಾಧ್ಯವಿದೆಯೇ? ಮೆಚ್ಚಬೇಕು ಬ್ರಹ್ಮ, ಮೆಚ್ಚಬೇಕು ನಿನ್ನನ್ನ. ಗಂಡನನ್ನು ಬಿಟ್ಟು ಊರೂರು ತಿರುಗುವ ರಂಡೆಯರಿಗೆ ಸಾಕಷ್ಟು ಗಂಡಂದಿರನ್ನ ಸಂತೋಷವನ್ನ ಕೊಟ್ಟೆ. ಆದರೆ ಗಂಡನೊಂದಿಗೆ ಪ್ರಾಮಾಣಿಕವಾಗಿ ಜೀವನ ಮಾಡಬೇಕೆಂದು ಬಯಸುವ ನನ್ನಂತವಳನ್ನ ಗಂಡನಿಂದ ದೂರವಿಟ್ಟು ಬಿಟ್ಟೆ. ಒಬ್ಬರಲ್ಲ ಅಂತ ಇಬ್ಬಿಬ್ಬರು ಗಂಡಂದಿರನ್ನ ಕೊಟ್ಟೆ. ಆದ್ರೆ ಯಾರಿಂದಲೂ ಸುಖ ಸಿಗದಂತೆ ಮಾಡಿಬಿಟ್ಟೆ. ದೇವ್ರೆ, ನಾನು ಯಾವ ಅಪರಾಧ ಮಾಡಿದ್ದೆ ಅಂತ ನನಗೆ ಇಂಥ ಶಿಕ್ಷೆ ಕೊಟ್ಟಿದ್ದೆ. ನನ್ನ ಬದುಕು ಸರ್ವನಾಶವಾಗೋದು. ಇನ್ಮೇಲೆ ಈ ಮನೆಯೇ ನನ್ನ ಬದುಕು, ಈ ಮನೆಯೇ ನನ್ನ ಪ್ರಪಂಚ. ದೇವಿ
ನಿಮಗೆ